ಇಂದು ವಿಶ್ವ ಜಯಂತಿ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿವಿಧ ಬಸವ ಜಯಂತಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಬೆಳಗ್ಗೆ 10 ಬೆಂಗಳೂರಿನ ಚಾಲುಕ್ಯ ಸರ್ಕಲ್ನಲ್ಲಿ ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಸೇರಿ ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಿದ್ದಾರೆ. ನಂತರ ವಿಧಾನಸೌಧದಲ್ಲಿನ ಬಸವಣ್ಣನವರ ಪ್ರತಿಮೆಗೆ ಸಿಎಂ ಮಾಲಾರ್ಪಣೆ ಮಾಡುವ ಮೂಲಕ ಬಸವ ಜಯಂತಿಯಂದು ಬಸವಣ್ಣನವರಿಗೆ ಗೌರವ ಸಲ್ಲಿಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಇಂದಿನಿಂದ 2 ದಿನಗಳ ಕಾಲ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇಂದು 11:30ಕ್ಕೆ ಮೈಸೂರಿಗೆ ಬರಲಿರುವಂತಹ ಸಿಎಂ ಬಸವ ಜಯಂತಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಬಸವಶ್ರೀ ಪ್ರಶಸ್ತಿ ಪ್ರದಾನವನ್ನು ಮಾಡಲಿದ್ದಾರೆ. ಬಳಿಕ ಮಧ್ಯಾಹ್ನ ಹುಣಸೂರಿನಲ್ಲಿ ಗಣಪತಿ ದೇವಸ್ಥಾನ ಉದ್ಘಾಟನೆ ಮಾಡಲಿದ್ದು ರಾತ್ರಿ ಮೈಸೂರಿನಲ್ಲೇ ವಾಸ್ತವ್ಯವನ್ನು ಹೂಡಲಿದ್ದಾರೆ. ನಾಳೆ ಬೆಳಗ್ಗೆ ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ಕೆರೆಗಳಿಗೆ ನೀರು ತುಂಬಿಸುವಂತಹ ಹಾಗೂ ವಿವಿಧ ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡಲಿದ್ದು ಅಲ್ಲಿಂದ ನೇರವಾಗಿ ಪ್ರಿಯಾಪಟ್ಟಣ ಕ್ಷೇತ್ರಕ್ಕೆ ಆಗಮಿಸಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇಂದು ಅಕ್ಷಯ ತೃತೀಯ. ಈ ದಿನ ಚಿನ್ನ ಖರೀದಿ ಮಾಡಿದ್ರೆ ಅದು ಅಕ್ಷಯ ಆಗುತ್ತೆ ಅನ್ನೋ ನಂಬಿಕೆ. ಚಿನ್ನದ ಬೆಲೆ ಗಗನಕ್ಕೇರಿದ್ರೂ ಜನ ಖರೀದಿ ಮಾತ್ರ ನಿಲ್ಲಿಸ್ತಿಲ್ಲ. ತಮಗೆ ಕೈಯಲ್ಲಾದಷ್ಟು ಚಿನ್ನ ಖರೀದಿ ಮಾಡ್ತಾರೆ. ಇವತ್ತು ಸುಮಾರು 20,000 ಕೋಟಿ ಮೌಲ್ಯದ ಚಿನ್ನ ವಹಿವಾಟಿನ ನಿರೀಕ್ಷೆ ಇದೆ. ಕಳೆದ ವರ್ಷ 16,000 ಕೋಟಿ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿಯ ವಹಿವಾಟಾಗಿತ್ತು. ರಾಜ್ಯದಲ್ಲಿ ಆಭರಣ ಚಿನ್ನ 10 ಗ್ರಾಂಗೆ 14,279 22 ಕ್ಯಾರೆಟ್ಗೆ ಇರುವಂಥದ್ದು ಬೆಲೆ. ಬೆಳ್ಳಿ 1 ಕೆಜಿಗೆ 2,75,000 ರೂಪಾಯಿ ಬೆಲೆ ಇದೆ. ಜೀವಾವಧಿ ಶಿಕ್ಷೆ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಇಂದು ವಿನಯ್ ಕುಲಕರ್ಣಿ ಮೇಲ್ಮನವಿಯನ್ನು ಸಲ್ಲಿಸುವಂತ ಸಾಧ್ಯತೆ ಇದೆ. ಈಗಾಗಲೇ ವಕೀಲರ ತಂಡದ ಜೊತೆ ಚರ್ಚೆ ಮಾಡಿರುವಂತಹ ವಿನಯ್ ಕುಲಕರ್ಣಿ ಹೈಕೋರ್ಟ್ ದ್ವಿಸದಸ್ಯ ಪೀಠಕ್ಕೆ ತೀರ್ಪನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಕೆಗೆ ತಯಾರಿ ಮಾಡಿಕೊಂಡಿದ್ದಾರೆ. ತೀರ್ಪಿನ ಪ್ರತಿ ಬಂದ ನಂತರವೇ ವಕೀಲರ ತಂಡ ಪ್ರತಿ ಅಂಶವನ್ನು ಪರಿಶೀಲನೆ ಮಾಡಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪನ್ನು ಪ್ರಶ್ನಿಸಿ ಈಗ ಹೈಕೋರ್ಟ್ ಮೆಟ್ಟಿಲೇರಲಿಕ್ಕೆ ವಿನಯ್ ಕುಲಕರ್ಣಿ ಸಜ್ಜಾಗಿದ್ದು ಇಂದು ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ರಣ ಬಿಸಿಲ ನಡುವೆ ರಾಜ್ಯದಲ್ಲಿ 5 ದಿನ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಉತ್ತರ ಕರ್ನಾಟಕ, ಮಲೆನಾಡು, ಕರಾವಳಿ ಭಾಗದಲ್ಲಿ ಮಳೆಯ ಸಾಧ್ಯತೆ ಇದೆ. ಬೀದರ್, ಕಲಬುರಗಿ, ವಿಜಯಪುರ, ಬಾಗಲಕೋಟೆ ಸೇರಿ ಒಟ್ಟು 14 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಕೆಲ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಆಲಿಕಲ್ಲು ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಅಷ್ಟೇ ಅಲ್ಲದೆ 16 ಜಿಲ್ಲೆಗಳಲ್ಲಿ ಇಂದು ಬಿಸಿಲಿನ ತಾಪಮಾನ ಹೆಚ್ಚಾಗಲಿದೆ ಅಂತ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಧಾರವಾಡದಲ್ಲೂ ಮಳೆ ಅಬ್ಬರಿಸಿದೆ. ಕಳೆದ 2 ವಾರದಿಂದ ತಾಪಮಾನ ಹೆಚ್ಚಳವಾಗಿ ಬಿಸಿಲಿನ ಬೇಗೆಯಿಂದ ಜನರು ಕಂಗಾಲಾಗಿದ್ರು. ಇದೀಗ ಮಳೆರಾಯ ತಂಪೆರೆದಿದ್ದು ಮೊಗದಲ್ಲಿ ಸಂತಸ ಮೂಡಿದೆ. ರಾಯಚೂರಿನಲ್ಲಿ ಬೀರು ಬಿಸಿಲಿನ ನಡುವೆಯೂ ಭೂಮಿಗೆ ವರುಣದೇವ ತಂಪೆರೆದಿದ್ದಾನೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಹೊನ್ನಳ್ಳಿ ಗ್ರಾಮದಲ್ಲಿ ಆಲಿಕಲ್ಲು ಸಹಿತ ಭಾರೀ ಮಳೆಯಾಗಿದೆ. ಚಿಕ್ಕೋಡಿಯ ಕೋಹಳ್ಳಿ ಗ್ರಾಮದಲ್ಲಿ ಭಾರೀ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಬಿರುಗಾಳಿ ಸಹಿತ ಸುರಿದಂತ ಮಳೆಯಿಂದ ಮರ, ವಿದ್ಯುತ್ ಕಂಬ ಧರೆಗುರುಳಿ ಬಿದ್ದಿವೆ. ಜೊತೆಗೆ ಶಾಲಾ ಮೇಲ್ಛಾವಣಿಯೂ ಕೂಡ ಗಾಳಿಗೆ ಹಾರಿ ಹೋಗಿದ್ದು ಶಾಲೆ ಪಕ್ಕದಲ್ಲಿ ನಿಲ್ಲಿಸಿದಂಥ ಕಾರಿಗೆ ಹಾನಿಯಾಗಿದೆ. ಇನ್ನು ಅಂಬೇಡ್ಕರ್ ನಗರದಲ್ಲಿ 2 ಬೃಹತ್ ಮರಗಳು ಧರೆಗುರುಳಿದ್ದು ಚಿಕ್ಕೋಡಿ ಹಾಗೂ ಬಾಣಂತಿಕೋಡಿ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಫೇಲ್ ಆದ ವಿಚಾರದ ಬಗ್ಗೆ ಹಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ನಾವು ಮಹಿಳಾ ಮೀಸಲಾತಿ ಮಸೂದೆಗೆ ವಿರೋಧಿಸಿಲ್ಲ. 2023ರಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿತ್ತು. ಆದ್ರೀಗ ಡಿಲಿಮಿಟೇಷನ್ ಜೊತೆಗೆ ಮಹಿಳಾ ಮೀಸಲಾತಿ ಬಿಲ್ ತರ್ತಿದ್ದಾರೆ. ಸ್ಥಳೀಯ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ಜಾರಿಗೆ ತಂದವರು ನಾವು. ತಮಿಳುನಾಡು, ಪಶ್ಚಿಮ ಬಂಗಾಳ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿಯವರು ರಾಜಕೀಯವನ್ನು ಶುರು ಮಾಡಿಕೊಂಡಿದ್ದಾರೆ. ಮೋದಿಯವರು ರಾಜಕೀಯ ಭಾಷಣ ಮಾಡ್ತಾರೆ. 2023ರಲ್ಲಿ ಬಿಲ್ ಪಾಸ್ ಆದಾಗಲೇ ಮಹಿಳಾ ಮೀಸಲಾತಿ ಮಸೂದೆ ಜಾರಿ ಯಾಕೆ ಮಾಡಲಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್, ಪ್ರಿಯಾಂಕರ್ಗೆ ಎಂಬಿ ಪಾಟೀಲ್ ಕೂಡ ರಿಯಾಕ್ಷನ್ ನೀಡಿದ್ದಾರೆ. 450 ವೋಟ್ ತಗೊಂಡು ಪಾಸ್ ಆಗಿತ್ತಲ್ಲಪ್ಪ 23 ಯಾಕೆ ಜಾರಿ ಕೊಡ್ಲಿಲ್ಲ? ಮೋದಿಯವರು ಯಾಕೆ ಜಾರಿ ಕೊಡ್ಲಿಲ್ಲ? ನಾವು ವಿರೋಧ ಮಾಡಿದ್ವಾ ಜಾರಿ ಕೊಡೋದಕ್ಕೆ? 23ರಲ್ಲಿ ಜಾರಿ ಕೊಡಬಹುದಾಗಿತ್ತಲ್ಲ, ಈಗಲೂ ಕೊಡಬಹುದಾಗಿತ್ತಲ್ಲ. ಡಿಲಿಂಕ್ ಮಾಡಿ, ಡಿಲಿಮಿಟೇಷನ್ ಡಿಲಿಂಕ್ ಮಾಡಿ ತಂದಿದ್ರು. ಯಾರು ವಿರೋಧ ಮಾಡ್ತಿದ್ರು ವುಮೆನ್ ರಿಸರ್ವೇಷನ್? ಇನ್ನೇನು ಮಾಡ್ತಾರೆ ಅವರು? ರಾಜಕೀಯ ಡಿಮಾನಿಟೈಸೇಷನ್, ನಮ್ಮ ದಕ್ಷಿಣ ಭಾರತದ ಸೀಟ್ಗಳನ್ನ ಕಡಿಮೆ ಮಾಡಿಸ್ಲಿಕ್ಕೆ ನಡೆಸಿದಂಥ ಒಂದು ದೊಡ್ಡ ಷಡ್ಯಂತ್ರ. ನಮ್ಮ ಸೀಟ್ ಕಡಿಮೆ ಮಾಡಲಿಕ್ಕೆ UPA ಬಂದ UPA ಎಲ್ಲ ಇಂಡಿಯಾ ಬ್ಲಾಕ್ ಎಲ್ಲ ಒಂದಾಗಿ ಇವತ್ತು ಅವ್ರನ್ನ ಡಿಫೀಟ್ ಮಾಡಿದ್ದೀವಿ.
ಇದು ಪ್ರಾರಂಭ. ಇಟ್ ಇಸ್ ದಿ ಬಿಗಿನಿಂಗ್ ಆಫ್ ದಿ NDA ಗೌರ್ಮೆಂಟ್ಗೆ ಒಂದು ದೊಡ್ಡ ಉತ್ತರ ಬಂದಿದೆ. ಇದು ಮುಂದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿದ್ವಲ್ಲ ಬಿಲ್ಗೆ, ಆ ಪ್ರಕಾರ ತೊಗೊಂಡು ಬರಲಿ. ಇದೇನು ಸ್ಪೆಷಲ್ ಆಗೇನು? ಮೋದಿಯವರ ನಿನ್ನೆ ಭಾಷಣ ಕೇಳಿದ್ರು. ಮಹಿಳೆ ಮೀಸಲಾತಿ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ನಿನ್ನೆ ನೀವು ಅವ್ರ ಭಾಷಣ ಕೇಳಿದರೆ 59 ಸಾರಿ ಕಾಂಗ್ರೆಸ್ 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 ಅಂದಿದ್ದಾರೆ. ಮಹಿಳೆ ಅಂತ ಪದ ಉಪಯೋಗ ಮಾಡಿದ್ದು ಒಂದು 10 ಅಥವಾ 12 ಸರಿ. ಅವರು ಪಾರ್ಲಿಮೆಂಟ್ನಲ್ಲಿ ಯಾವ ಬಿಲ್ಗಳು ತರ್ತಾ ಇದ್ದಾರೆ, ಯಾವ ಬಿಲ್ಗಳು ಮಂಡಿಸ್ತಾ ಇದ್ದಾರೆ ಅವರಿಗೆ ಗೊತ್ತಾಗ್ತಾ ಇಲ್ಲ. 3 ಬಿಲ್ಗಳನ್ನು ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡಿದ್ರು. ಯಾವ್ಯಾವ ಬಿಲ್ಲು? ಒಂದು ದ ಕಾನ್ಸ್ಟಿಟ್ಯೂಷನ್ 131st ಅಮೆಂಡ್ಮೆಂಟ್ ಬಿಲ್ 2026, ಎರಡನೇದು ಡಿಲಿಮಿಟೇಷನ್ ಬಿಲ್ 2026, ಮೂರನೇದು ದ ಯೂನಿಯನ್ ಟೆರಿಟರೀಸ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2026. ಈ 3 ಬಿಲ್ಗಳು ಪ್ರಸ್ತಾವನೆ. ಮಹಿಳಾ ಮೀಸಲಾತಿ ಅಂದರೆ ವುಮೆನ್ ರಿಸರ್ವೇಷನ್ ಬಿಲ್ ಏನಿದೆ ಅದಾಗಲೇ 2023ರಲ್ಲಿ ಪಾಸಾಗಿದೆ. ಒಬ್ಬ ಪ್ರಧಾನಮಂತ್ರಿಯಾಗಿ ಅವರು ದೇಶನ ಉದ್ದೇಶಿಸಿ ಮಾತನಾಡುವಂಥದ್ದು ಯಾವ ಒಂದು ಘನತೆ ಗೌರವ ಇರಬೇಕು, ಯಾವ ಡೆಕೋರಮ್ ಇರಬೇಕು. ಪದೇ ಪದೇ ಕಾಂಗ್ರೆಸ್ಸು TMC DMK ಇದನ್ನು ಮಾಡ್ಕೊಂಡು ಹೋಗಿ ಅದನ್ನು ಮಾಡಿದ್ರು. ತರಾತುರಿಯಲ್ಲಿ ಮಾಡುವಂಥದ್ದು ಏನೋ ಅವಕಾಶ ಇತ್ತು. ಎಲ್ಲರಿಗೂ ಮತ್ತೆ ಚರ್ಚೆ ಮಾಡಬೇಕಾಗಿತ್ತು, ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾಗಿತ್ತು, ಚರ್ಚೆ ಮಾಡಿ ಡಿಲಿಮಿಟೇಷನು ಆತಂಕಗಳು. ಹಾಗಿದ್ರೆ ಪ್ರಧಾನಮಂತ್ರಿಗಳ ಪ್ರಕಾರ ನಾವು ದಕ್ಷಿಣ ರಾಜ್ಯಗಳು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿದ್ವಿ. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ನಾಯಕರ ಮೇಲೆ ಕ್ರಮ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿರುವಂಥ ಸಚಿವ ಪ್ರಿಯಾಂಕ್ ಖರ್ಗೆ, ಯಾರೆಲ್ಲ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ಅವರ ಮೇಲೆ ಕ್ರಮ ಆಗಿದೆ. ಕಾಂಗ್ರೆಸ್ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಇಟ್ಕೊಂಡಿದೆ, ಅದಕ್ಕೆ ವಿರೋಧವಾಗಿ ನಡೆದುಕೊಂಡವರ ಮೇಲೆ ಕ್ರಮ ಆಗುತ್ತದೆ. ವೈಯಕ್ತಿಕವಾಗಿ ಯಾರ ಮೇಲೂ ಕೂಡ ಕ್ರಮ ಕೈಗೊಳ್ಳಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಬಗ್ಗೆ ಮಾಹಿತಿ ಇಟ್ಟುಕೊಂಡು ಕ್ರಮ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಯಾವಾಗ ಏನೇನು ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ ಅವಾಗ ಸಂದರ್ಭ ಪ್ರಕಾರ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ. ಕಂಪ್ಲೇಂಟ್ ಬಂದಾಗಿಲ್ಲ. ಆಮೇಲೆ ಏನೇ ಇದ್ರೂ ನೋಬಡಿ ಈಸ್ ಅಬೌವ್ ಪಾರ್ಟಿ. ಅದು ಇದಕ್ಕೆ ಸಮಾಜದ ಲೇಪಗಳೆಲ್ಲ ಹಚ್ಚಬಾರ್ದು ಯಾರು. ಈಗ ನಮ್ಮ ರಾಜ್ಯದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಸಮಬಾಳು ಸಮಪಾಲು, ಎಲ್ಲರಿಗೂ ಅವಕಾಶ ಇದೆ ನಮ್ಮ ಪಕ್ಷದಲ್ಲಿ. ಸುಮ್ಮನೆ ಯಾರೋ ಒಬ್ಬರು ಹಿತಾಸಕ್ತಿಯನ್ನು ಕಾಪಾಡಲಿಕ್ಕಿಲ್ಲ ನಾವಿಲ್ಲಿ. ಯಾರು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಮತ್ತೆ ಭಿನ್ನಮತ ಭುಗಿಲೆದಿದೆ. ಮಂಡ್ಯ ಬೆನ್ನಲ್ಲೇ ಚಿಕ್ಕಬಳ್ಳಾಪುರದಲ್ಲೂ ದೋಸ್ತಿ ನಾಯಕರ ಕಚ್ಚಾಟ ಬೀದಿಗೆ ಬಂದಿದೆ. ಬಿಜೆಪಿ ಸಂಸದ ಸುಧಾಕರ್ ವಿರುದ್ಧ ಜೆಡಿಎಸ್ನ ಶಾಸಕ BN ರವಿಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಹಿರಂಗವಾಗಿಯೇ ಸಮರಕ್ಕಿಳಿದಂತಹ ರವಿಕುಮಾರ್ ಕೇಂದ್ರ ಸಚಿವ HD ಕುಮಾರಸ್ವಾಮಿಗೆ ದೂರನ್ನ ಕೊಟ್ಟಿದ್ದಾರಂತೆ. ಅತ ಸಂಸದ ಡಾಕ್ಟರ್ ಕೆ ಸುಧಾಕರ್ ರಾಜ್ಯ ಬಿಜೆಪಿ ನಾಯಕರ ಗಮನಕ್ಕೂ ತಂದಿದ್ದು ತಟಸ್ಥ ನಡೆಯನ್ನ ತೋರಿದ್ದಾರೆ. ಹೀಗಾಗಿ ಮೈತ್ರಿಯಲ್ಲಿ ರಾಜಕೀಯ ಕಿತ್ತಾಟ ಜೋರಾಗಿದ್ದು ದೋಸ್ತಿ ನಾಯಕರಿಗೆ ಮುಜುಗರ ತಂದಿದೆ. ಈಜಲು ಹೋದಂತಹ ವಿದ್ಯಾರ್ಥಿ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವಂತಹ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. 18 ವರ್ಷದ ಆಕಾಶ್ ಹರಿಜನ ಮೃತ ದುರ್ದೈವಿ. ಕೊಪ್ಪಳದ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದಲ್ಲಿದ್ದಂಥ ಆಕಾಶ ಸ್ನೇಹಿತರ ಜೊತೆ ಈಜಲಿಕ್ಕೆ ಹೋಗಿದ್ದ ವೇಳೆ ಅವಘಡ ಸಂಭವಿಸಿದೆ. ಇಷ್ಟೆಲ್ಲ ಸಮಸ್ಯೆ ಆದರೂ ಕೂಡ ಸ್ಥಳಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಂದಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಶವವಿಟ್ಟು ಗ್ರಾಮಸ್ಥರು ಪ್ರತಿಭಟನೆಗೆ ಮುಂದಾಗಿದ್ದರು. ಉಪವಿಭಾಗಾಧಿಕಾರಿ ಮನವೊಲಿಕೆಯ ನಂತರ ಪ್ರತಿಭಟನೆ ಕೈಬಿಟ್ಟರು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕಾಣೆಯಾಗಿದ್ದ ಮಗುವನ್ನ ಪತ್ತೆ ಹಚ್ಚಿದ ಪೊಲೀಸರು ಮಗುವನ್ನ ತಾಯಿಯ ಮಡಿಲು ಸೇರಿಸಿದ್ದಾರೆ. ಏಪ್ರಿಲ್ 16ರಂದು ಬ್ಯಾಡ್ರಹಳ್ಳಿ ಠಾಣಾ ವ್ಯಾಪ್ತಿಯ ಚಿಕ್ಕಗೊಲ್ಲರಹಟ್ಟಿ ರಸ್ತೆ ಬಳಿ ಮಗುವನ್ನ ಹುಡುಕಾಡುತ್ತಾ ಓರ್ವ ಮಹಿಳೆ ಅಲೆದಾಡ್ತಾ ಇದ್ರು. ಮಹಿಳೆಯನ್ನ ನೋಡಿದ್ದ ಸ್ಥಳೀಯರು ಪೊಲೀಸರಿಗೆ ಕರೆ ಮಾಡಿದ್ರು. ಕೂಡಲೇ ಸ್ಥಳಕ್ಕೆ ಹೋದ ಹೊಯ್ಸಳ ಸಿಬ್ಬಂದಿ CCTV ಪರಿಶೀಲನೆ ಮಾಡಿ ಮಗುವನ್ನ ಪತ್ತೆ ಹಚ್ಚಿ ತಾಯಿಗೆ ಒಪ್ಪಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಂಬಾಗಿ ನಂದ್ಯಾಳ್ ಬಳಿ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಸಚಿವ MB ಪಾಟೀಲ್ ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಈ ವೇಳೆ ಮಾತನಾಡಿರುವಂತೆ MB ಪಾಟೀಲ್ ಅಂತರ್ಜಲ ನಿರ್ವಹಣೆಯಲ್ಲಿ ವಿಜಯಪುರ ಜಿಲ್ಲೆ ದೇಶಕ್ಕೆ ಮಾದರಿಯಾಗುವಂತೆ ಕಾರ್ಯ ಮಾಡಲಾಗುತ್ತೆ ಅಂತ ಹೇಳಿದರು. ಸಣ್ಣ ನೀರಾವರಿ ಇಲಾಖೆಯಿಂದ ಕಾಮಗಾರಿ ನಡೆಯಲಿದ್ದು ಕಾರಜೋಳ, ದೂಡಿಹಾಳ, ಸಂಗಾಪುರ, ಕಾಕಂಡಕಿ, ಮಮದಾಪುರ ಮತ್ತು ಸಂಗಾಪುರ, ನಂದ್ಯಾಳ ಗ್ರಾಮಗಳ ಹಳ್ಳಿಗಳಿಗೆ ಅಡ್ಡಲಾಗಿ ಸರಣಿ ಚೆಕ್ ಡ್ಯಾಂ ನಿರ್ಮಾಣ ಮಾಡಲಾಗುತ್ತೆ ಅಂತ ಹೇಳಿದರು. ಅದಾಯಿತು. ಅದ್ರ ಜೊತೆಗೆ ಅಂತರ್ಜಲ ಹೆಚ್ಚಿಗಾಗಿ ಒಂದು ದಿವಸ ರೈತರ ಬಾವಿಗಳಿಗೆ ಬೋರ್ವೆಲ್ಗಳಿಗೆ ನೀರಿದ್ದಾವೆ.
ಅವರು ಕೃಷಿ ಮಾಡಿಕೊಂಡು ಕುಡಿ ನೀರಿಗೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗಿದೆ. 1,000 ಮೀಟರ್ಗೆ ಒಂದೊಂದು ಚೆಕ್ ಡ್ಯಾಮ್ ಅಂದರೆ ಅಲ್ಲಿ ಆ ಒಂದು 1000 ಮೀಟರ್ದಲ್ಲಿ ಅಲ್ಲಿ ನೀರು ಹಿಂಗ್ತದೆ. ಆ ನೀರು ಹಿಂಗ್ತದೆ, ಅದು ತುಂಬಿದ ಮೇಲೆ ಮುಂದೆ ಹೋಗ್ತದೆ. ಹಿಂಗೆಲ್ಲ ಸರಣಿ ಬಂದರುಗಳೇನಿದ್ದಾವೆ ಇದರ ಮೂಲಕ ಮಾಡೋದ್ರಿಂದ ಸುಮಾರು 400 ಹಳ್ಳಿಗಳಿಗೆ ಇವತ್ತು ಸಹ ಅನುಕೂಲ ಆಗ್ತದೆ. ಪ್ರಾಯೋಗಿಕವಾಗಿ ಇವತ್ತು 6 ಪ್ಯಾಕೇಜಸನ್ನು, ಪ್ರತಿ ಪ್ಯಾಕೇಜು ಸುಮಾರು 10 ಕೋಟಿ ರೂಪಾಯಿ ಅಷ್ಟು, 6 ಪ್ಯಾಕೇಜು ಸುಮಾರು ನಮ್ಮ ಮತಕ್ಷೇತ್ರದಲ್ಲಿ ಇವತ್ತು ಪ್ರಾಯೋಗಿಕವಾಗಿ ಚಾಲೂ ಮಾಡಿದ್ದೀವಿ. ಅದನ್ನು ಇವತ್ತು ನಾವು ಭೂಮಿ ಪೂಜೆ, ನಮ್ಮ ಮತಕ್ಷೇತ್ರ ಸುಮಾರು 10 ಪ್ಯಾಕೇಜ್ ಬರ್ತವೆ, ಸುಮಾರು 90 ಕೋಟಿ ರೂಪಾಯಿ ಅಷ್ಟು ಆಗುತ್ತೆ, 90 ಕೋಟಿ ರೂಪಾಯಿ ಅಷ್ಟು ಇದಾಗ್ತದೆ. ಮತ್ತು ಇನ್ನು ಉಳಿದೆಲ್ಲ ಮತಕ್ಷೇತ್ರಗಳು ಸುಮಾರು 170 ಕೋಟಿಗಳಾಗ್ತದೆ. ಒಟ್ಟಾರೆ ಇದು ಸುಮಾರು 200-300 ಬಾಂಧವಗಳನ್ನು ಸಹ ಮಾಡುವ ಮೂಲಕ, ಹಳ್ಳಗಳಿಗೆ ನೀರು ಕೊಡೋ ಮೂಲಕ ಈ ಕೆರೆ ತುಂಬುವುದ್ರ ಜೊತೆಗೆ ಈ ಹಳ್ಳದ ಈ ಒಂದು ಏನು ಯೋಜನೆಯನ್ನು ಇದು ಮಾಡ್ಕೊಂಡಿದ್ದೀವಿ, ಎರಡೂ ಕೂಡಿದಾಗ ಇವತ್ತು ಸಹ ಒಂದು ಪವರ್ಫುಲ್ ಪ್ಯಾಕೇಜ್ ಆಗ್ತದೆ, ಕಾಂಬಿನೇಷನ್ ಆಗುತ್ತೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದಲ್ಲಿ ಪೊಲೀಸರು ಕೈಗೊಂಡಿರೋ ರೌಡಿ ಮುಕ್ತ ಕೆಜಿಎಫ್ ಕಾರ್ಯಾಚರಣೆ ಮುಂದುವರೆದಿದೆ. ತಡರಾತ್ರಿ ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ್ ನೇತೃತ್ವದಲ್ಲಿ ರೌಡಿ ಶೀಟರ್ಗಳ ಮನೆ ಮೇಲೆ ರೈಡ್ ಮಾಡಲಾಯಿತು. 60 ಪೊಲೀಸರು 5 ತಂಡಗಳಾಗಿ ರಾಬರ್ಟ್ಸನ್ ಪೇಟೆ, ಆಂಡರ್ಸನ್ ಪೇಟೆ, ಉರಿಗಾಂವ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ರೌಡಿ ಶೀಟರ್ ಮನೆಗಳ ಮೇಲೆ ಪೊಲೀಸರು ದಾಳಿ ಮಾಡಿ ಪರಿಶೀಲನೆ ಮಾಡಿದರು. ಕಾಕಿ ದಾಳಿ ವೇಳೆ ಜಯಕಾಂತ್ ಎಂಬ ರೌಡಿ ಶೀಟರ್ ಮನೆಯಲ್ಲಿ 2 ಲಾಂಗ್ಗಳು ಪತ್ತೆಯಾಗಿದೆ. ಇನ್ನು ಶರತ್ ಕುಮಾರ್ ಎಂಬ ರೌಡಿ ಶೀಟರ್ ಮನೆಯಲ್ಲಿ 1 ಲಾಂಗ್ ಪತ್ತೆಯಾಗಿದ್ದು ಸದ್ಯ 2 ಆರೋಪಿಗಳನ್ನು ಬಂಧಿಸಲಾಗಿದೆ. ಬೆಂಗಳೂರಿನಲ್ಲಿ ಬಿಷ್ಣೋಯಿ ಗ್ಯಾಂಗ್ ಹೆಸರಲ್ಲಿ ಮತ್ತೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ. ಮಹಾರಾಷ್ಟ್ರ ಮೂಲದ ಆರ್ಟಿಒ ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿದ್ದು. ಈ ಸಂಬಂಧ ಸೋಲದೇವನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಠಾಣೆ ಪ್ರಾದೇಶಿಕ ಸಾರಿಗೆ ಕಚೇರಿ ಅಧಿಕಾರಿ ಪ್ರಸಾದ್ ಶಿವದಾಸ್ ನಲವಡಿಗೆ ಕರೆಯನ್ನು ಮಾಡಿ ಭದ್ರತೆ ಹೆಚ್ಚಿಸ್ಕೋ, ನಿನ್ನ ವಿಚಾರ ದೆಹಲಿವರೆಗೂ ತಲುಪಿದೆ ಅಂತ ಧಮಕಿಯನ್ನು ಹಾಕಿದ್ದಾರಂತೆ. ಚಾಮರಾಜನಗರದ ಉಡುತೊರೆಹಳ್ಳ ಜಲಾಶಯದ ಕೆಸರಿನಲ್ಲಿ ಸಿಲುಕಿದಂಥ ಕಾಡಾನೆಯನ್ನು ರಕ್ಷಣೆ ಮಾಡಲಾಗಿದೆ. ಅರಣ್ಯ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡಿ ಆನೆಯನ್ನು ರಕ್ಷಣೆ ಮಾಡಿದ್ದಾರೆ. ನೀರು ಕುಡಿಲಿಕ್ಕೆ ಬಂದಂಥ 3 ಕಾಡಾನೆಗಳು ಕೆಸರಿನಲ್ಲಿ ಸಿಕ್ಕಾಕೊಂಡಿತ್ತು. 2 ಆನೆಗಳು ಕೆಸರಿನಿಂದ ಹೊರಬಂದಿವೆ, ಆದರೆ ಇನ್ನೊಂದು ಆನೆ ಕೆಸರಿನಲ್ಲಿ ಹೂದ್ಕೊಂಡಿತ್ತು. ಈ ವೇಳೆ ಅರಣ್ಯ ಸಿಬ್ಬಂದಿ ರಕ್ಷಣೆಯನ್ನು ಮಾಡಿದ್ದಾರೆ. ಬಂಡೀಪುರ ಮಾರ್ಗ ಮಧ್ಯೆ ತಮಿಳುನಾಡಿಗೆ ಹಾದು ಹೋಗುವ ಹೆದ್ದಾರಿಯಲ್ಲಿ ಕಾಡಾನೆಯೊಂದು ತರಕಾರಿ ಆಸೆಗೆ ಮತ್ತೆ ವಾಹನಗಳನ್ನು ಅಡ್ಡಗಡ್ತಾ ಇದೆ. ಪ್ರತಿನಿತ್ಯ ಈ ರಸ್ತೆಯಲ್ಲಿ 100 ವಾಹನಗಳು ಸಂಚಾರ ಮಾಡ್ತಾ ಇದ್ದು ತರಕಾರಿ ಹೊತ್ತು ಸಾಗುವ ವಾಹನಗಳನ್ನು ಈ ಕಾಡಾನೆಗಳು ಅಡ್ಡಗಡ್ತಿವೆ. ಸಾಮಾಜಿಕ ಜಾಲತಾಣದಲ್ಲಿ ಕಾಡಾನೆಯ ಉಪಟಳದ ದೃಶ್ಯ ವಿಡಿಯೋ ವೈರಲ್ ಆಗಿದೆ. ಮಹಾರಾಷ್ಟ್ರದ ಕೊಲ್ಲಾಪುರದಿಂದ ಹುಬ್ಬಳ್ಳಿಗೆ ತರಲಾದಂಥ ಶಿವಾಜಿ ಮಹಾರಾಜರ ಕಂಚಿನ ಪುತ್ಥಳಿಯನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನಾ ಹೋರಾಟ ಸಮಿತಿ ಮತ್ತು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಪುತ್ಥಳಿಯನ್ನು ಸ್ವಾಗತಿಸಿದರು. ವಿಶೇಷ ಪೂಜೆ ನೆರವೇರಿಸಿದ ನಂತರ ಹುಬ್ಬಳ್ಳಿಯ ಪಾಲಿಕೆ ಆವರಣದಲ್ಲಿರುವಂಥ ಉದ್ಯಾನವನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. 2019ರಲ್ಲಿ ಛತ್ರಪತಿ ಶಿವಾಜಿ ಪುತ್ಥಳಿ ಉರುಳಿ ಬಿದ್ದು ಹಾನಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆಗಾಗಿ ಹೋರಾಟ ಮಾಡಲಾಗಿತ್ತು. ಕೊನೆಗೂ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಲಾಗಿದೆ. शिवाजी महाराज की जय भवानी, जय शिवाजी, जय भवानी, जय शिवाजी, जय 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 शिवाजी, जय 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 भवानी, जय शिवाजी, जय भवानी, जय शिवाजी, जय भवानी, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ ಗೋಮಾಳ ಜಮೀನು ಒತ್ತುವರಿ ವಿರೋಧಿಸಿ ವರದನಾಯಕನಹಳ್ಳಿ ಗ್ರಾಮಸ್ಥರು ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ದಲಿತ ಕುಟುಂಬಗಳು ತಮ್ಮ ಹಸು ಮತ್ತು ಕುರಿಗಳೊಂದಿಗೆ ಗ್ರಾಮದಿಂದ ತಾಲೂಕು ಕಚೇರಿವರೆಗೆ ಬೃಹತ್ ಮೆರವಣಿಗೆ ನಡೆಸಿದ್ರು. ಪ್ರಭಾವಿಗಳ ಗೋಮಾಳ ಜಮೀನಿಗೆ ಕಾಂಪೌಂಡ್ ನಿರ್ಮಿಸಿ ಕಬಳಿಸುತ್ತಿದ್ದಾರೆ. ಇದರಿಂದ ಪಶುಗಳಿಗೆ ಮೇಯೋಕೆ ಜಾಗವಿಲ್ಲದಂತಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಲವು ಬಾರಿ ಮನವಿಯನ್ನ ಮಾಡಿದ್ರು. ಅಧಿಕಾರಿಗಳು ಸ್ಪಂದಿಸದ ಕಾರಣ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲೇ ದನ ಕರುಗಳನ್ನು ಕಟ್ಟಹಾಕಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ರು. ನಮ್ಮ ತಾತನವರಲ್ಲಿ ಈಗಲೂ ಅದು ನಾವು ಅವ್ರ ಹೆಸರಲ್ಲೇ ಬರ್ತಾ ಇದೆ. ಒಟ್ಟಾರೆಯಾಗಿ ಆಮೇಲೆ ಕೋಟಿ ಇನಾಂಶ ಅಂತ ಮಾಡಿ ನಮ್ಮ ಅನ್ಯಾಯ ಆಗ್ತಾ ಇದೆ. ತಾವು ಕೂಡ
ಹೋಗೋಣ ನಾವು. ಹಾಗಾಗಿ ಅವರೇ ಅಧಿಕಾರಿಗಳಿಗೆ ಇಲ್ಲಿ ಹುಲ್ಲುಹಾಗನ ಹಾಕ್ಬಿಟ್ಟು ಅವಕ್ಕೂ ಕೂಡ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಬಳಿ ಅಕ್ರಮವಾಗಿ ಸಾಗಿಸ್ತಾ ಇದ್ದಂಥ ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಖಚಿತ ಮಾಹಿತಿಯ ಮೇರೆಗೆ ಅಧಿಕಾರಿಗಳು ದಾಳಿಯನ್ನು ಮಾಡಿ ಸ್ಫೋಟಕಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಅಕ್ರಮವಾಗಿ ಸ್ಫೋಟಕ ಸಾಗಿಸ್ತಾ ಇದ್ದಂಥ ಧಾರವಾಡ ಮೂಲದ ನಾಗರಾಜ ಸಿದ್ದಕ್ಕನವರ್ ಎಂಬಾತನನ್ನು ಬಂಧಿಸಲಾಗಿದೆ. 72 ಜಿಲೆಟಿನ್ ಕಡ್ಡಿಗಳು, 52 ಡಿಟೋನೇಟರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಡಗಂಚಿ ಗ್ರಾಮದಲ್ಲಿರುವಂತಹ ಬಿಸಿಎಂ ಹಾಸ್ಟೆಲ್ ಅನ್ನು ಆಳಂದ ಪಟ್ಟಣಕ್ಕೆ ಸ್ಥಳಾಂತರ ಮಾಡಲಾಗುತ್ತಿದೆ. ಇದನ್ನು ಖಂಡಿಸಿ ಕಲಬುರಗಿಯಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡಿದ್ದಾರೆ. 30ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಸುಡು ಬಿಸಿಲು ಲೆಕ್ಕಿಸದೆ ನಗರದ ಬಿಸಿಎಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಇನ್ನು ಕಡಗಂಚಿ ಗ್ರಾಮದಲ್ಲಿನ ಬಿಸಿಎಂ ಮೆಟ್ರಿಕ್ ನಂತರದ ಹಾಸ್ಟೆಲ್ ಅನ್ನು ಯಾವುದೇ ಕಾರಣಕ್ಕೂ ಆಳಂದ ಪಟ್ಟಣಕ್ಕೆ ಸ್ಥಳಾಂತರ ಮಾಡಬಾರದು ಅಂತ ವಿದ್ಯಾರ್ಥಿನಿಯರು ಎಚ್ಚರಿಕೆ ನೀಡಿದ್ದಾರೆ. ಬೇಕೇ ಬೇಕು ಹಾಸ್ಟೆಲ್ ಬೇಕು, ಬೇಕೇ ಬೇಕು ಹಾಸ್ಟೆಲ್ ಬೇಕು, ಎಲ್ಲಿಯವರೆಗೆ. ಕುಡಿಯುವ ನೀರಿಗಾಗಿ ಆಗ್ರಹಿಸಿ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣ ಪುರಸಭೆ ಕಾರ್ಯಾಲಯದ ಮುಂದೆ ಮಹಿಳೆಯರು ಪ್ರತಿಭಟನೆಯನ್ನು ಮಾಡಿದರು. ಪಟ್ಟಣದ ವಾರ್ಡ್ ನಂಬರ್ 9ರ ಗೌರಮ್ಮ ಲೇಔಟ್ ಹಾಗೂ ನವನಗರದಲ್ಲಿ 150ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಸರಿಯಾಗಿ ನೀರು ಪೂರೈಕೆ ಮಾಡಲಾಗ್ತಾ ಇಲ್ಲ. ಸಮಸ್ಯೆ ಬಗೆಹರಿಸುವಂತೆ ಹಲವು ಬಾರಿ ಮನವಿ ಕೊಟ್ಟರೂ ಕೂಡ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ ಅಂತ ಸ್ಥಳೀಯರು ಆರೋಪವನ್ನು ಮಾಡಿ ಪ್ರತಿಭಟನೆಯನ್ನು ಮಾಡಿದರು. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿನ ಕರ್ಮಕಾಂಡ ಬಟ ಬಯಲಾಗಿದೆ. ಹೇಳಿಕೊಳ್ಳೋದಕ್ಕೆ ಕಿಮ್ಸ್ ಬೋಧಕ ಆಸ್ಪತ್ರೆ, ಆದರೆ ಬಡವರ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯಗಳೇ ಇಲ್ಲ. ಕುಡಿಯೋಕೆ ನೀರಿಲ್ಲ, ಫ್ಯಾನ್ ಇಲ್ಲದೆ ರೋಗಿಗಳು ಪರದಾಡುವಂತಾಗಿದೆ. ಕೊಪ್ಪಳದಲ್ಲಿ ಈಗ 39 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗಿದೆ. ಇಂಥ ಬಿರು ಬೇಸಿಗೆಯಲ್ಲಿ ಫ್ಯಾನ್ ಇಲ್ಲದ ಕಾರಣ ರೋಗಿಗಳ ಸಂಬಂಧಿಕರೇ ಆಸ್ಪತ್ರೆಗೆ ಫ್ಯಾನ್ ತರುತ್ತಿದ್ದಾರೆ. ಒಂದು ಫ್ಯಾನ್ ಇಲ್ರಿ, ಎಲ್ಲಿ ಇದ್ರು ಒಂದು ಪೇಷಂಟಿಂದ ಬಂದಿಂದ್ರೆ ಅವರ ಪೇಷಂಟ್ ಆಗಿ ಹೋಗ್ತಾರೆ ರೀ. ಆ ಒಂದು ಫ್ಯಾನ್ ಇಲ್ರಿ, ಒಂದು ಇದು ಇಲ್ಲ. ಹೊರಗೆ ಬಂದು ಮುಖಂದ್ರೆ ಸೊಳ್ಳೆ. ಒಂದು ಫ್ಯಾನ್ ಅಲ್ಲೊಂದಿಲ್ಲ, ಇಲ್ಲ ಅಲ್ಲೊಂದು ಇಲ್ಲೊಂದ್ರೆ ಹಾಕ್ಬೇಕ್ರಿ, ಅದನ್ನೂ ಇಲ್ಲ. ಕುಡಿಯೋ ನೀರು ಸತ್ತ ಇಲ್ರಿ, ಅಲ್ಲಿ ಅದಾವ್ರಿ, ಅವು ಬಂದ್ ಆಗಿಬಿಟ್ರಿ. PSU ಅಲ್ಲಿ ಗುರುವಾರ ಅಡ್ಮಿಟ್ ಆಗಿವಿ. ಅಲ್ಲಿ AC ಇಲ್ಲ. PSIU ಅಲ್ಲಿ 6 ಪೇಷಂಟ್ಗಳ ನಡುವೆ ಒಂದು ಫ್ಯಾನ್ ಇಟ್ಟಿದ್ದಾರೆ. ಅದೊಂದು ಪ್ರಾಬ್ಲಮ್ಮು. ಅಲ್ಲಿಂದ ನಿನ್ನೆ ನಾವು ಜನರಲ್ ವಾರ್ಡಿಗೆ ಹೋದ್ವಿ. ಜನರಲ್ ವಾರ್ಡಿಗೆ ಹೋದ್ರೆ ಫ್ಯಾನ್ ಇಲ್ಲ. ಅಲ್ಲಿ ಫ್ಯಾನ್ ಇಲ್ಲದೆ ಇರೋದಕ್ಕಾಗಿ ನಾವು ಮನೆಯಿಂದ ಫ್ಯಾನ್ ತೊಗೊಂಬಂದು ನಮ್ಮ ಪೇಷಂಟಿಗೆ ಫ್ಯಾನ್ ಹಚ್ಚಿವಿ. ಇಲ್ಲಿ ನಾವೊಂದೇ ಅಲ್ಲ, ಎಲ್ಲರೂ ಒಂದು 7-8 ಜನ ಫ್ಯಾನ್ಗಳನ್ನು ಹಚ್ಚಿದ್ದಾರೆ. ಫ್ಯಾನ್ ವ್ಯವಸ್ಥೆ ಸರಿಗಿಲ್ಲ. ಹಾಗೂ ಕುಡಿಯೋ ನೀರು ವ್ಯವಸ್ಥೆ ಕೂಡ ಇಲ್ಲ. ನೀರು ಕೇಳಿದ್ನಪ್ಪ ಅಂದ್ರೆ ಇದು ಟ್ಯಾಂಕ್ ಸ್ವಚ್ಛ ಮಾಡೀವಿ, ಅದು ಮಾಡೀವಿ, ನೀರು ಬರುತ್ತೆ ಅಂತಂದು ಇವಾಗೆಲ್ಲ ಹೇಳ್ತಾ ಇದ್ದಾರೆ. ಇದೆಲ್ಲ ಯಾರು ನಿರ್ಲಕ್ಷ್ಯವೋ ಏನು ಗೊತ್ತಿಲ್ಲ. ವೈದ್ಯಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಆಗ ಜನಪ್ರತಿನಿಧಿಗಳು ಇಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ಇಲ್ಲಿ ಆರೋಗ್ಯ ವ್ಯವಸ್ಥೆ ತುಂಬ ಹಾಳಾಗಿದೆ, ಹದಗೆಟ್ಟಿದೆ. ಯಾದಗಿರಿ ನಗರದಾದ್ಯಂತ ಬೇಕರಿ ಹಾಗೂ ಫಾಸ್ಟ್ ಫುಡ್ ಮಳಿಗೆಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಫಾಸ್ಟ್ ಫುಡ್, ಬೇಕರಿ ಪದಾರ್ಥಗಳು ಹಾಗೂ ಜ್ಯೂಸ್ ಬಾಟಲ್ಗಳಲ್ಲಿ ಕೆಮಿಕಲ್ ಕಲರ್ ಬಳಸ್ತಾ ಇದ್ದಂಥದ್ರ ಬಗ್ಗೆ ಆರೋಪ ಕೇಳಿಬಂದಿತ್ತು. ಇದರ ಬೆನ್ನಲ್ಲೇ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದು ಹಲವು ಅಂಗಡಿಗಳಲ್ಲಿ ಕೆಮಿಕಲ್ ಬಣ್ಣ ಬಳಸ್ತಾ ಇರುವಂಥದ್ದು ಕಂಡುಬಂದಿತ್ತು. ವ್ಯಾಪಾರಸ್ಥರಿಗೆ ದಂಡ ಹಾಕಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟರು. ಚಾಮರಾಜನಗರದ ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಬೆಂಕಿ ಕಾಣಿಸಿಕೊಂಡು 16 ಎಕರೆ ಅರಣ್ಯ ಬೆಂಕಿಗೆ ಆಹುತಿಯಾಗಿದೆ. ಮಲೆ ಮಹದೇಶ್ವರನ 77 ಮಲೆಗಳಲ್ಲಿ ಒಂದಾದ ಕಡೆಬೋಳಿ ಬೆಟ್ಟದಲ್ಲಿ ಬೆಂಕಿ ಹೊತ್ಕೊಂಡಿದ್ದು, ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟರು. ಕೊನೆಗೂ ಬೆಂಕಿ ನಂದಿಸಿದ್ದು ಕಿಡಿಗೇಡಿಗಳು ಬೆಂಕಿ ಹಚ್ಚಿರೋ ಶಂಕೆ ವ್ಯಕ್ತವಾಗಿದೆ. IPL ಟಿಕೆಟ್ ದುಪ್ಪಟ್ಟು ಹಣಕ್ಕೆ ಮಾರಾಟ ಸಂಬಂಧ ಕ್ಯಾಂಟೀನ್ ಸಿಬ್ಬಂದಿ ಅರೆಸ್ಟ್ ಮಾಡಿರುವಂಥ ವಿಚಾರದ ಬಗ್ಗೆ KCA ಸ್ಪಷ್ಟನೆಯನ್ನು ಕೊಟ್ಟಿದೆ. ದುಪ್ಪಟ್ಟು ಹಣಕ್ಕೆ ಟಿಕೆಟ್ ಮಾರಾಟ ಪ್ರಕರಣಕ್ಕೂ ನಮಗೂ ಸಂಬಂಧವಿಲ್ಲ. KCA ಯಾವುದೇ ರೀತಿಯ ಸಾರ್ವಜನಿಕ ಟಿಕೆಟ್ ಮಾರಾಟ ಮಾಡ್ತಾ ಇಲ್ಲ. ಪೊಲೀಸ್ ತನಿಖೆ ನಡೀತಾ ಇದ್ದು KCA ಸಂಪೂರ್ಣ ಸಹಕಾರ ನೀಡಲಿದೆ. ಅಕ್ರಮ ಟಿಕೆಟ್ ಮಾರಾಟ ಮಾಡುವಂಥವರ ವಿರುದ್ಧ ಕ್ರಮಕ್ಕೆ ಮನವಿಯನ್ನು ಮಾಡಿದ್ದು KCA ವಕ್ತಾರ ವಿನಯ್ ಮೃತ್ಯುಂಜಯ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ.
ಇನ್ನು ಬ್ಲಾಕ್ನಲ್ಲಿ IPL ಟಿಕೆಟ್ ಮಾರಾಟ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು ಕೆಸಿಎಸ್ ಸದಸ್ಯರೊಬ್ಬರನ್ನ ಸಿಸಿಬಿ ವಿಚಾರಣೆ ಮಾಡಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಟಿಕೆಟ್ ಮಾರ್ತಾ ಇದ್ದಂಥ ಚಂದ್ರಶೇಖರ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿತ್ತು. ವಿಚಾರಣೆ ವೇಳೆ ಕೆಸಿಎಸ್ ಸದಸ್ಯರೊಬ್ಬರ ಸಂಪರ್ಕ ಇದೆ ಅಂತ ಹೇಳಿದಂಥ ಚಂದ್ರಶೇಖರ್ ಈ ಹಿನ್ನೆಲೆಯಲ್ಲಿ ಅವರನ್ನ ಕರೆದು ವಿಚಾರಣೆ ಮಾಡಲಾಗಿದೆ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯ ಕೊನೆಯ ದಿನದ ದೇವರ ಅವಭೃತ ಸ್ನಾನ ಸಂಪನ್ನಗೊಂಡಿದೆ. ಕುಮಾರಧಾರಾ ನದಿಯಲ್ಲಿ ದೇವರ ಅವಭೃತ ಸ್ನಾನ ನಡೆದು ಮತ್ತೆ ಕ್ಷೇತ್ರಕ್ಕಾಗಮಿಸಿದೆ. ದೇವರ ಉತ್ಸವ ಮೂರ್ತಿಯನ್ನು ಕೇವಲ ಹಬ್ಬದ ದಿನಗಳಲ್ಲಿ ಮಾತ್ರ ಗರ್ಭಗುಡಿಯಿಂದ ಹೊರತರಲಾಗುತ್ತೆ.